ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಆ್ಯಕ್ಚುಲಿ ಇದು ಒಂದು 20 ದಿನದ ಮುಂಚಿನ ವೀಡಿಯೋ. ಬಟ್ ನಾನು ಆಗಲೇ ಲೈವ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಆಗದೆ ಇರೋ ಕಾರಣ ವೀಡಿಯೋನ ಇದನ್ನು ಎಡಿಟ್ ಮಾಡಿ ಲೈವ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ದಿನ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯಾವ ರೀತಿ ಸ್ಕೂಲಲ್ಲಿ ಆಚರಣೆ ಮಾಡಿದ್ರು, ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಹೇಗೆ ಕೊಟ್ಟರು ಅನ್ನೋದೇ ಇವತ್ತಿನ ಟಾಪಿಕ್ಕು. ಮತ್ತು ಸ್ಕೂಲಲ್ಲಿ ಎಕ್ಸಿಬಿಷನ್ ಮಾಡಿದರು. ಆ ಎಕ್ಸಿಬಿಷನಲ್ಲಿ ಸಾಕಷ್ಟು ಜನ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಸೊಗಡನ್ನು ಅಲ್ಲಿ ಹೇಳ್ಕೊಡ್ಲಾಯಿತು. ಅದಲ್ಲದೆ ಸ್ನೇಹಿತರೆ, ಸೈನ್ಸ್ ಎಕ್ಸಿಬಿಷನ್ ಮತ್ತು ಮ್ಯಾಥ್ಸ್ ಎಕ್ಸಿಬಿಷನ್ಗೂ ಕೂಡ ಅರೇಂಜ್ ಮಾಡಿದರು. ಅವ್ರು ಮಾಡಿರುವಂಥ ಎಕ್ಸಿಬಿಷನ್ಗೆ ಎಕ್ಸಿಬಿಟ್ ಮಾಡಿರುವಂಥ ಏನು ಒಂದು ಆರ್ಟನ್ನು ತೊಗೊಂಡು ಬಂದಿಲ್ಲಿಟ್ಟು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಏನಾದರೂ ಮಕ್ಕಳಿಗೆ ಎಕ್ಸಿಬಿಷನ್ ಇದೆ ಅಂದರೆ ಏನಾದರೂ ಐಡಿಯಾ ಬೇಕು ಅಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಹಾಗೆ ಎಕ್ಸಿಬಿಷನಲ್ಲಿ ಏನೆಲ್ಲ ಮಾಡಿದರು ಮಕ್ಕಳು ಅಂತ ಹಾಗೆ ಒಂದು ನೋಡ್ಕೊಂಡು ಬನ್ನಿ. ಇದು ಬಂದು ಹೇರಾ ಆ್ಯಂಡ್ ಎ ಟಾಟಾಯ್ ಸ್ಟೋರಿ. ಇದು ಬಂದು ಗೌರವ್ ಹೌದು, ಅಂದರೆ ಜ್ಯೋತಿ ನನ್ನ ಕುಚ್ಚಾಕ್ಲಿಕ್ಕೆ ಬರ್ತಾರಲ್ಲ ಆ ಜ್ಯೋತಿ ಮಾಡಿರೋವಂಥದ್ದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿತಾನೆ ಅಂದರೆ ನೋಡ್ಕೊಳ್ಳಿ ಗೌರವ್. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸ್ಪಾಂಜಿಂದ ಮಾಡಿರೋದು ಸಖತ್ತಾಗಿ ಮಾಡಿದ್ದಾರೆ. ಇದು ಗುಡಿಸ್ಲು ಥರ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟು ಮಾಡಿದ್ದಾರೆ ನೋಡಿ. ನಿಜವಾಗ್ಲೂ ಸಖತ್ತಾಗಿತ್ತು. ಎಲ್ಲನೂ ಅಷ್ಟೇ, ಕಲ್ಲು ಅಷ್ಟೇ. ಇದು ಕೂಡ ಒಂಥರ ಸ್ಪಾಂಜ್ ಮೆಟೀರಿಯಲ್ ಬರುತ್ತೆ ನೋಡಿ. ಆ ಸ್ಪಾಂಜ್ ಮೆಟೀರಿಯಲ್ನ ಈ ರೀತಿ ಟ್ವಿಸ್ಟ್ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು. ಈಗ ನಮ್ಮೂರ ಸಂತೆಗೆ ಹೋಗೋಣ ಬನ್ನಿ. ಮಕ್ಕಳೆಲ್ಲ ಏನೇನು ವ್ಯಾಪಾರ ಮಾಡ್ತಿದ್ದಾರೆ ನೋಡೋಣ. ನಿಜವಾಗ್ಲೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ. ಹೇಳ್ತಾರಲ್ಲ, ಏನೋ ಒಂಥರ ಸಂತೋಷ. ನಿಜವಾಗ್ಲೂ ಹಳ್ಳಿಗೆ ಹೋಗ್ಬಿಟ್ಟಿದ್ದೀನೇನೋ ನಾನು ಅನ್ನೋ ರೀತಿ ಸಂತೋಷ ಆಗ್ತಿತ್ತು. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಮಕ್ಕಳು. ಹಣ್ಣಂಗಡಿ ಎಲ್ಲ ಥರ ಹಣ್ಣು ಇದೆ. ಕೆಜಿ ಹೆಂಗಪ್ಪ? ಯಾವುದು ಎಲ್ಲ ರೀ ನಮ್ಗೆ ಟೋಪಿ ಹಾಕ್ತೀರೇನ್ರಿ? ಬಾಳೆಹಣ್ಣು ರೇಟ್ ಕಡಿಮೆ ಇದೆ. ಬಾಳೆಹಣ್ಣು 50. ಸರಿ ಸರಿ. ನೀವು ಮಾತಾಡೋದಕ್ಕೆ ಎದ್ರಕೊಂಡ್ಬಿಡ್ಬೇಕವ್ರು. ತಾಜಾ ತಾಜಾ ತರಕಾರಿ.
ಕಸ್ಟಮರ್ಸ್ ಬರ್ಲಿ ಅಂತ ಕಡಿಮೆ ಮಾಡ್ತಾ ಇರೋದಲ್ವಾ? ಸ್ಮಾರ್ಟ್ ಸ್ಮಾರ್ಟ್ ಸ್ಮಾರ್ಟ್, ವೆರಿ ಸ್ಮಾರ್ಟ್ ಮ್ಯಾನ್. ವೆರಿ ಗುಡ್, ನೈಸ್. ನಿಂಗಪ್ಪ ಕಡಲೆಕಾಯಿ ಕೆಜಿಗೆ ಸೇರಾ 40? ಓಕೆ. ಈರುಳ್ಳಿ ಹೇಗಿದೆ? 200 ರೂಪಾಯಿ ಇಲ್ರಿ, ಕಡಿಮೆ ಆಗಿತ್ತು ಈಗ. 200 ರೂಪಾಯಿ. ಬೆಳ್ಳುಳ್ಳಿ ಒಂದು ವ್ಯವಸಾಯದ ಸಾಮಗ್ರಿಗಳು. ನಮಸ್ಕಾರಪ್ಪ. ಇದೇನಿದು? ಇದು ಸುಕ್ಕೆ. ಇದು ಆ ಕಾಲದಲ್ಲಿ ಹಳ್ಳಿಗಳಿಗೆ ಮನೆ ಮನೆ ಮುಂದೆ ತೆಗೆದುಕೊಂಡು ಬರ್ತಿದ್ರು. ಜಾತ್ರೆನಲ್ಲಿರುವಂತಹ ಸಡಗರ ಏನಿರುತ್ತೆ ಆ ರೀತಿ ಸಡಗರನ ಇಲ್ಲಿ ಕ್ರಿಯೇಟ್ ಮಾಡಿದರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೀರೆ ಮಾರೋದಾಗಿರ್ಬೋದು, ಜೀನ್ಸಿ ಸಾಮಾನಾಗಿರ್ಬೋದು, ಹೂ ಅಂಗಡಿ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಸೊಪ್ಪು ಅಂಗಡಿ ಇರ್ಬೋದು, ಎಲ್ಲ ಕೂಡ ಇಲ್ಲಿಟ್ಟಿದ್ರು. ಚೆನ್ನಾಗಿತ್ತು. ನಿಜವಾಗ್ಲೂ ಒಂಥರ ಖುಷಿ ಆಗ್ತಿತ್ತು ನೋಡಲಿಕ್ಕೇ. ಆನಂತರ ನೆಕ್ಸ್ಟ್ 3rd ಫ್ಲೋರಲ್ಲಿ ಮತ್ತೆ ಈ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದರು. ಅಂದರೆ ಈಗ 4th 5th ಸ್ಟ್ಯಾಂಡರ್ಡ್ಸ್ ಮಕ್ಕಳಿದಾರಲ್ಲ ಅವ್ರಿಗೆ. ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಸಾಕಷ್ಟು ಎಕ್ಸಿಬಿಟ್ ಮಾಡಿದ್ದಾರೆ. ಆನಂತರ ಇಲ್ಲಿ ವಸ್ತು ಪ್ರದರ್ಶನ ಕೂಡ ಇಟ್ಟಿದ್ರು. ಇದು ಜಾನಪದ ಲೋಕದಿಂದ ತರಿಸಿದ್ರಂತೆ ಎಲ್ಲನೂ ಕೂಡ. ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಎಲ್ಲರಿಗೂ ಹೇಳ್ತಿದ್ರು ಪ್ಲೀಸ್ ಟಚ್ ಮಾಡಬೇಡಿ ಅಂತ ಹೇಳಿ. ಎಲ್ಲನೂ ಚೆನ್ನಾಗಿತ್ತು. ಕುದುರೆ ಕುಣಿತಾ ಇರ್ಬೋದು, ಡೊಳ್ಳು ಕುಣಿತಾ ಇರಬಹುದು, ರಾಕ್ಷಸಗಳ ವೇಷ ಹಾಕ್ಕೊಂಡು ಮಾಡೋದಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು. ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು. ಆನಂತರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಏನೇನಿದೆ ಅದನ್ನೆಲ್ಲವನ್ನು ಕೂಡ ಎಕ್ಸಿಬಿಟ್ ಮಾಡಿದರು. ಸಿತಾರ ಆಗಿರ್ಬೋದು, ತಂಬೂರಿ ಆಗಿರ್ಬೋದು, ವೀಣೆ ಆಗಿರ್ಬೋದು, ವೈಲಿನ್ ಆಗಿರ್ಬೋದು, ಸುಮಾರು ಎಲ್ಲನೂ ಕೂಡ ಎಕ್ಸಿಬಿಟ್ ಮಾಡಿದರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಹುಡುಗರು. ಆನಂತರ ಇಲ್ಲೊಂದು ಹುಡುಗ ಹಾರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ ನೋಡಿ. ಹೇಗೆ ನಮ್ಮ ಪ್ರತಿ ಆರ್ಗನ್ಸು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಬಟ್ ತುಂಬ ಕ್ರೌಡ್ ಇರೋ ಕಾರಣ ಅದು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಬರ್ತಿರಲಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಲಂಗ್ಸ್ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇವರು. ಆನಂತರ ಇನ್ನೊಂದು ಕ್ಲಾಸ್ ರೂಮಲ್ಲಿ ಭಾರತ ಮಾತೆ ಆಗಿರ್ಬೋದು, ಏನು ನಮ್ಮ ಕರ್ನಾಟಕ ಮ್ಯಾಪ್ ಆಗಿರ್ಬೋದು, ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ಮಾಡ್ತೀವಿ, ನಮಗೆ ಹೊಸ ವರ್ಷ ಅದೇ ಅಲ್ವಾ, ಸೊ ಹಾಗಾಗಿ ಅದರಲ್ಲಿ ಏನೇನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ರು. ಮತ್ತು ಹಳ್ಳಿಯ ಸೊಬಗು ಹೇಗಿರುತ್ತೆ, ಅಲ್ಲಿ ರೈತ ಹೇಗೆ ವ್ಯವಸಾಯ ಮಾಡ್ತಾನೆ, ಆನಂತರ ಬಂದ ಬೆಳೆಯನ್ನು ಯಾವ ರೀತಿ ಕಟಾವು ಮಾಡಿ ಹೆಂಗೆ ತೊಗೊಂಬಂದು ಹಾಕಿ ಅದನ್ನು ಸುಗ್ಗಿ ಹಬ್ಬ ಅಂತ ಹೇಗೆ ಆಚರಿಸ್ತಾರೆ. ಆನಂತರ ಇಲ್ಲಿ ನೋಡಿ, ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆನಂತರ ಇನ್ನೊಂದು ಥೀಮನ್ನು ಇಟ್ಕೊಂಡಿದ್ರು, ಹೆಣ್ಮಕ್ಳು ಯಾರಿಗೇನು ಕಡಿಮೆ ಇಲ್ಲ. ಸೊ ಅವಾಗೆಲ್ಲ ಹೆಣ್ಮಕ್ಳು ಬೇಡ ಅಂತ ಅಬೋಷನ್ ಮಾಡಿಸ್ತಿದ್ರು, ಅದನ್ನು ಕೂಡ ಇಲ್ಲಿ ಹೇಳ್ತಿದ್ರು. ಸೊ ಹೆಣ್ಮಕ್ಳನ್ನ ಅಬೋಷನ್ ಮಾಡಿಸ್ಬೇಡಿ, ಹೆಣ್ಮಕ್ಳು ಗಂಡು ಮಕ್ಳಿಗಿನ್ನ ಏನು ಕಡಿಮೆ ಇಲ್ಲ ಅಂಥೇಳಿ ಅದು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ. ಆರ್ಗ್ಯಾನಿಕ್ ಫುಡ್ ಯಾವ ರೀತಿ ಬೆಳೆಯೋದು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದರು. ಕೆಲವರು ನಿಜವಾಗ್ಲೂ ಗಿಡಗಳನ್ನ ರಾಗಿ ಆಗಿರ್ಬೋದು ಅದನ್ನೆಲ್ಲ ಬಿತ್ತನೆ ಮಾಡಿ ತೊಗೊಂಡು ಬಂದಿದ್ರು. ನೋಡಲಿಕ್ಕೂ ಕೂಡ ತುಂಬಾ ಸೊಗಸಾಗಿತ್ತು. ನಿಜವಾಗ್ಲೂ ಸ್ನೇಹಿತರೆ, ಈ ರೀತಿ ಎಲ್ಲಾದರೂ ನಿಮಗೆ ಮನಸ್ಸಿಗೆ ನೋವಾದಾಗ ಈ ರೀತಿ ಎಕ್ಸಿಬಿಷನ್ ಇತ್ತು ಅಂದರೆ ನಿಮ್ಗೆ ಇನ್ನೂ ಸಂತೋಷ ಕೊಡುತ್ತೆ ನಿಜವಾಗ್ಲೂ.
ಆನಂತರ ಎಕ್ಸಿಬಿಷನ್ ಕೂಡ ಇಟ್ಟಿದ್ರು. ಎಕ್ಸಿಬಿಷನಲ್ಲೂ ಕೂಡ ಹೋಗಿ ಬಂದ್ವಿ. ಟಿಕೆಟ್ 10 ರುಪೀಸ್ ಅಂತನೋ ಏನೋ ಇಟ್ಕೊಂಡಿದ್ರು. ಅದಲ್ಲದೆ ಇಲ್ಲಿ ತಿಂಡಿ ಮೇಳ ಕೂಡ ನಡೀತಾ ಇತ್ತು. ತಿಂಡಿ ಮೇಳದಲ್ಲೂ ವೆರೈಟೀಸ್ ಆಫ್ ಭೋಜನ ಪ್ರಿಯರಿಗಂತೂ ಊಟಗಳಿತ್ತು. ಅದಲ್ಲದೆ ಈಚೆಗಡೆ ಗ್ರೌಂಡಲ್ಲಿ ಅದಲ್ಲದೆ ಸ್ನೇಹಿತರೆ ಈಚೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಕೆಲವೊಂದು ಗೇಮ್ಸನ್ನು ಕೂಡ ಇಟ್ಟಿದ್ರು. ಆ ಗೇಮ್ಸಲ್ಲಿ ನಾವು ಟಿಕೆಟ್ ಕೊಟ್ಟು ಆಟ ಆಡಬೇಕಿತ್ತು. ಸುಮಾರು ಜನ ಬಂದಿದ್ದರು ನೋಡಿ. ದೀಕ್ಷಿತಾ ಮತ್ತು ಗೌರವ್ ಇಬ್ಬರು ಆಟ ಆಡ್ತಿದ್ದಾರೆ. ದೀಕ್ಷಿತಾ ನಾನು ಹೋಗಲ್ಲ ಅಂತಿದ್ಲು. ನಾನು ಹೋಗು ಚಿನ್ನ, ಏನು ನೀನು ತುಂಬ ದೊಡ್ಡೋಳ, ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಆಟ ಆಡೋಕ್ಕೆ ಕಳಿಸಿದ್ದೆ. ಆನಂತರ ಜಾಯಿಂಟ್ ವೀಲನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದರು. ತುಂಬ ಜನ ಜಾಯಿಂಟ್ ವೀಲ್ ಆಡ್ತಿದ್ರು. ಇಲ್ಲಿ ನೋಡಿ ಸಚ್ಚಿತ್ತು. ಇದರಲ್ಲಿ ಆಡ್ಬಿಟ್ಟು ಬಂದುಬಿಟ್ಟು ಗೌರವ್ ಸಚ್ಚಿತ್ ಇಬ್ಬರು ಅಳ್ತಿದ್ದಾರೆ. ನಾನು ತಿರ್ಗಾ ಇನ್ನೊಂದೆರಡು ಆಟ ಆಡಿಸಿ ಅಂತ ಸಖತ್ ಟಾರ್ಚರ್ ಕೊಟ್ರಪ್ಪ ಇಬ್ಬರೂ. ಬಟ್ ಚೆನ್ನಾಗಿತ್ತು ಸ್ನೇಹಿತರೆ. ಈ ರೀತಿ ವರ್ಷಕ್ಕೊಂದ್ಸತಿನಾದರೂ ಮಕ್ಕಳಿಗೆ ಎಂಜಾಯ್ಮೆಂಟ್ ಸಿಕ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಕೂಲಲ್ಲಿ ಈ ರೀತಿ ಮಾಡಿದಾಗ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.